ಸಾಧನೆ ಅಂದರೆ ನೊಬೆಲ್ ಪ್ರಶಸ್ತಿ ಬರೋದು ಅಥವಾ ಇನ್ಯಾರೋ ಗುರುತಿಸಿ ಅವಾರ್ಡ್ ಕೊಡೋದು ಅದೊಂದೇ ಅಲ್ಲ. ಇನ್ನೊಬ್ಬರ ಬದುಕಿನಲ್ಲಿ ಅವರ ಬದುಕಿಗೆ ನಮ್ಮದೇನೋ ಒಂದು ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಈ ಥರದ್ದಲ್ಲೆಲ್ಲ ಮಾನಸಿಕವಾಗಿಯೋ ಯಾವ ಥರದ್ದು ಅದನ್ನು ಇನ್ನೊಬ್ರು ಕೊಡ್ತಾರೆ ಅಂತ ಆದರೆ ಅದಕ್ಕಿಂತ ಇನ್ನೆಂಥ ಖುಷಿ ಬೇಕಮ್ಮ. ಅಂದ್ರೆ ಅರ್ಥ ಮಾಡ್ಕೋಬೇಕು. ಈಗ ಅವ್ರಿಗೆ ಎಷ್ಟು ಕಷ್ಟದಲ್ಲಿ ಮಾಡಿರ್ತಾರೆ, ಈ ವಿಡಿಯೋನ ನಮಗೆ ಬೇಕಾದ್ರೆ ನೋಡ್ಬೇಕು, ಬೇಡ ಅಂದ್ರೆ ಬಿಡ್ಬೇಕು ಅನ್ನೋದು ಅವ್ರಿಗಿರ್ಬೇಕು. ಈಗ ಅವ್ರಿಬ್ರಿಗೇನೋ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಏನೋ ನೆಗೆಟಿವ್ ಕಮೆಂಟ್ ಆಗ್ತಾರೋ ಅಥವಾ ಇನ್ನೇನೋ ಬರ್ದಿರ್ತಾರೋ ಅವ್ರಿಗೆ ಗೊತ್ತು ಹೆಂಗೆ ಹ್ಯಾಂಡಲ್ ಮಾಡ್ಕೋಬೇಕು. ನೀವು ದೊಡ್ಡವ್ರು, ನೀವು ಇಬ್ರು ಈಗ ಸ್ಟಾರ್ಟಿಂಗಲ್ಲೆಲ್ಲ ಯಾವುದೋ ಓದ್ಬಿಡ್ತಿದ್ರಲ್ಲ ನೀವು, ಅವಾಗ ಹೆಂಗ ಅನಿಸ್ತಿತ್ತು ಇಬ್ರು ಹೇಳಿ? ಆಗ ತುಂಬಾ ಬೇಜಾರು ಅನ್ಸಿತ್ತು, ಇವ್ರಿಗೆ ಕೇಳ್ತಿದ್ದೆ ಈ ತರ ಎಲ್ಲ ಆಗಿತ್ತು ಅಂತ. ಇವ್ರು ಕಮೆಂಟ್ ಆಫ್ ಮಾಡ್ಬಿಡ್ತಾರೆ ನಮ್ಗೆ. ಆದಷ್ಟು ಏನಕ್ಕಂದ್ರೆ ಓದ್ಲೇಬಾರ್ದು ಅವಾಗ್ಲಿಂದ. ಅಂದ್ರೆ ಆದಷ್ಟು ಅವಾಯ್ಡ್ ಮಾಡ್ತೀನಿ ನನ್ನ ಕಮೆಂಟ್ಸ್ ನ ಅವ್ರಿಗೆ ತಲುಪೋದು. ಅದು ನಾವ್ ಎಷ್ಟೇ ಪಾಸಿಟಿವ್ ಆಗಿ ತಗೊಂಡ್ರು ಕೂಡ ಅದೊಂಥರ ನೆಗೆಟಿವ್. ಯಾಕಂದ್ರೆ ಇವಾಗ ನಾವು ಸರಿಯಾದ ದಾರಿನಲ್ಲಿ ಹೋಗ್ತಿದ್ದು ಆತರ ಏನೋ ಒಂದ್ ನೆಗೆಟಿವ್ ಬಂದ್ಬಿಟ್ರೆ ನಾವೇನ್ ತಪ್ಪು ಮಾಡಿದ್ದು, ಏನಕ್ಕೆ ಹಿಂಗ ಆಗ್ತಿದಾರೆ ಅಂತ ತಲೆಗೆ ಬಂದ್ಬಿಡುತ್ತೆ. ನಾವ್ ಎಷ್ಟೇ ಮೋಟಿವೇಟ್ ತಗೊಂಡು ಎಷ್ಟೇ ಪಾಸಿಟಿವ್ ತಗೊಂಡ್ರು ಕೂಡ ಹಂಗೆ ಬರುತ್ತೆ. ಓ ಇವ್ ನಾಳೆ ಚೆನ್ನಾಗಿ ಮಾಡಕ್ ಕೆಲ್ಸಿಲ್ಲ, ಈ ತರ ಆಗ್ತಾನೆ ಇರ್ತಾರೆ. ಈ ವಯಸ್ಸಲ್ಲಿ ಇವ್ರಿಗೆ ಇದ್ ಬೇಕಾ, ಇದೆಲ್ಲ ನನಗೆ ಡಿಮೋಟಿವೇಟ್ ಆಗಕ್ಕೆ ಇಷ್ಟ ಇಲ್ಲ. ನನಗೆ ಹಿಂಗೆ ಹೋಗ್ಬೇಕು. ಸೊ ಸುಮ್ನೆ ಅವ್ರಿಗೆ ಆದಷ್ಟು ನಾನು ಅವಾಯ್ಡ್ ಮಾಡಕ್ಕೆ ಹೋಗ್ತೀನಿ. ನಾನು ಮೊನ್ನೆ ಯಾವ್ದೋ ಕಮೆಂಟ್ ನೋಡ್ಬಿಟ್ಟು ಅವ್ರು ಏನೋ ಹೇಳ್ತಿದ್ರು, ನೋಡಿ ಈ ತರ ಕಮೆಂಟ್ ಹಾಕಿದಾರೆ ಅಂತ. ಫಸ್ಟ್ ಆ ಫೋನ್ ತೆಗ್ದ ಕಡೆ ಇಟ್ಬಿಟ್ಟು ಬನ್ನಿ ವಿಡಿಯೋ ಮಾಡೋಣ ಅಂತ. ನಾನು ಆದಷ್ಟು ಅವಾಯ್ಡ್ ಮಾಡಿಸ್ತೀನಿ, ನೋಡಕ್ ಬಿಡಲ್ಲ. ನೋಡ್ತಾ ಇಲ್ಲ ನಾವು. ಅದು ನೋಡಿ ಬೇರೆ ಥರದ್ದು ಮೈಂಡ್ಗೆ ಹಾಕೊಳ್ಳೋದಕ್ಕಿಂತ ಒಬ್ಬೊಬ್ರು ನಂತರ ಹಾಕ್ತಾರೆ. ಒಳ್ಳೇದು ಮಾಡಿದ್ರು ಹಾಕ್ತಾರೆ, ಕೆಟ್ಟದ್ದು ಮಾಡಿದ್ರು ಹಾಕ್ತಾರೆ. ಎಲ್ಲಕ್ಕೋಸ್ಕರ ನಾವು ಬದುಕಬಾರ್ದು. ನೀವಾಗಲೇ ಒಂದು ಮಾತು ಹೇಳಿದ್ರಿ, ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ರಿಸ್ಕ್ ಅಂತ ಗೊತ್ತು, ನೀವು ಕರೆಂಟ್ ಹೊಡೆಯುತ್ತೆ ಅಂತ ಗೊತ್ತು, ಆದ್ರೂ ಕೂಡ ರಿಪೇರಿ ಮಾಡಿದ್ರಿ. ಹೌದು, ಏಣಿ ಇಲ್ಲ. ಇದು ಹಂಗೆ ಹೌದು, ಸ್ಪಾರ್ಕು ಕರೆಂಟ್ ಹೊಡೆಯುತ್ತೆ ಅಂತ ಗೊತ್ತು, ಆದ್ರೂ ಬಿಡಲ್ಲ ನೀವು. ವೆರಿ ಗುಡ್, ಚೆನ್ನಾಗಿದೆ ನಿಮ್ದು. ಆಕ್ಚುಲಿ ಪ್ರಾಜೆಕ್ಟ್ ಚೆನ್ನಾಗಿದೆ, ನಾವು ಅರ್ಥ ಮಾಡ್ಕೊತಾ ಇದೀವಿ ಈಗ ಮನಸ್ಸಲ್ಲಿ. ಅಲ್ಲ ಅದು ಏನೇ ಇದ್ರೂ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಬಂದೇ ಬರುತ್ತೆ, ಏನಾದರೂ ಒಂದು ನೆಗೆಟಿವ್ ಹಾಕಿ ಹಾಕ್ತಾರೆ. ನಾನು ಕೇಳೋದು ನಾರ್ಮಲಾಗಿ ಇಷ್ಟೇ ಕೇಳೋದು, ನಿಮ್ಗೆ ಇಷ್ಟ ಆಗ್ತಿಲ್ವಾ ಇನ್ನೊಬ್ರಿಗೆ ಡಿಮೋಟಿವೇಟ್ ಮಾಡಕ್ಕೆ ಹೋಗ್ಬಿಡಿ. ಹಾಕೋದ್ರಿಂದ ಅವ್ರಿಗೂ ಏನು ಸಿಗಲ್ಲ. ಬಟ್ ಯಾರು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ನಾವು ಅಂತ ಹೇಳ್ತಾ ಇಲ್ಲ, ನಾರ್ಮಲಾಗಿ ಎಲ್ಲರಿಗೂ ಕೂಡ ಹೇಳ್ತಾ ಇರೋದು. ಅದು ಮನ್ಸಿಗೆ ತಾಕುತ್ತೆ. ಯಾವಾಗ ನೀವು ನಿಯತ್ತಾಗಿ ಹೋಗ್ತಿರ್ತೀರ ಒಂದು ಪ್ಲೇಸಲ್ಲಿ, ಅವಾಗ ಬಂದ್ಬಿಟ್ಟು ಯಾರೋ ಒಂದು ಹಿಂಗೆ ಹೇಳಿದ್ರೆ ನಾವು ಹಿಂಗಲ್ವಲ್ಲ, ಇವ್ರು ಯಾಕೆ ಈ ಥರ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಕರೆಕ್ಟ್. ಸೊ ನಮಗೆ ಅಂತ ಅಲ್ಲ, ಎಲ್ಲ ಯಾರ್ಯಾರು ಈ ಸೋಷಿಯಲ್ ಮೀಡಿಯಾದಲ್ಲೇ ಇನ್ಕ್ಲೂಡಿಂಗ್ ಅಸ್. ಇವಾಗಲ್ಲ, ನಾವು ತುಂಬಾ ಹಿಂದೆ ಚಾನಲ್ ಕೆಲಸ ಮಾಡ್ಬೇಕಾದ್ರೂ, ನೀವು ಯಾರು ಇನ್ನೂ ಸೋಷಿಯಲ್ ಮೀಡಿಯಾ ಬರ್ಬೇಕು ಮುಂಚೆನೆ ನಾವು ಹೇಳ್ಬೇಕಾದ್ರೂ ಇರ್ತಿರ್ತೀವೆಲ್ಲ ಕೂಡ. ಅದನ್ನ ಮುಂದಕ್ಕೆ ಬರ್ಬೇಕಾ. ನಾನು ನಾರ್ಮಲ್ ಆಗಿ ಅದಕ್ಕೆ ನಿಮಗೆ ಕೇಳಿದ್ದು, ಸರ್ ನೀವು ನಾವೇನ್ ಮಾಡಿದೀವಿ ಅಂತ ಕರ್ಸಿದೀರಾ, ನಿಮ್ಗೂ ಹೇಳ್ತಾರೆ. ನಾನು ಏನ್ ಹೇಳಿದೆ ಹೇಳಿ, ನಾನು ಮಾತಾಡಿದೆ, ಅವ್ರ ಬ್ಲಾಗ್ ಅಲ್ಲಿ ಇದೆ, ಅದು ಆಕ್ಚುಲಿ ಚೆಕ್ ಮಾಡಿ. ಐ ಟೋಲ್ಡ್, ಮೌಂಟ್ ಎವರೆಸ್ಟ್ ಜಗತ್ತಿನ ಅತ್ಯಂತ ದೊಡ್ಡ ಪರ್ವತ, ಮೌಂಟ್ ಎವರೆಸ್ಟ್ನೇ ಜನ ಬಿಡಲ್ಲ, ಅದಕ್ಕೆ ನೆಗೆಟಿವ್ ಕಮೆಂಟ್ ಬಿಡ್ತಾರೆ. ಇನ್ನು ಅದಕ್ಕೆ ಕಮೆಂಟ್ ಕೊಡಿದ್ಮೇಲೆ ನಮಗೆ ಹೊಡಿದೇ ಇರ್ತಾರ. ಯು ಕ್ಯಾನ್ ಚೇಂಜ್ ಮೈಂಡ್ ಸೆಟ್, ಚೇಂಜ್ ಮಾಡಕ್ ಆಗಲ್ಲ. ಅವ್ರು ಹಂಗಿದ್ದಾರೆ ಅಂದ್ರೆ ಲೆಟ್ಸ್ ಲೀವ್, ಲೆಟ್ಸ್ ಗೋ, ನಾವೇ ಬದಲಾಗಬೇಕು ಅಲ್ವಾ? ಇವರು ಕೆಲವೊಂದ್ಸಲ ಕಮೆಂಟ್ ನೋಡಿ ತುಂಬಾ ಅಂದ್ರೆ ತುಂಬಾ ಬೇಜಾರಲ್ಲಿ ಇರ್ತಾರೆ. ನಾನು ಹೇಳೋದಿಷ್ಟೇ, ಅದ್ ಏನಕ್ಕೆ ಅಷ್ಟೊಂದು ಬೇಜಾರಾಗಬೇಕು, ಡಿಲೀಟ್ ಬಟನ್ ಇದೆ ಅಲ್ವಾ, ಪಾಸಿಟಿವ್ ಆಗಿ ತಗೋತಾಳೆ. ನನ್ಗೆ ಇನ್ನೊಂದೇನಂದ್ರೆ, ರೀಸೆಂಟ್ ಆಗಿ ಒಂದು ಕಾರ್ ತಗೊಂಡು ಆಯ್ತಾ, ಕಾರ್ ತಗೊಳ್ಳೋದಕ್ಕೆ ನಾವೆಷ್ಟು ಎಫರ್ಟ್ ಹಾಕಿರ್ತೀವಿ, ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಯಾರೋ ಒಬ್ಬ ವಿಡಿಯೋಸ್ ಮಾಡ್ಬಿಟ್ಟು 19 ಲಕ್ಷ ಕೊಟ್ಬಿಟ್ಟು ಏನು ಲೋನು ಮಾಡಿಸ್ತಲೇ ಕ್ಯಾಶ್ ಕೊಟ್ಬಿಟ್ಟು ಕಾರ್ ತಗೊಂಡ ಅಂತ ಹಾಕೋಬಿಟ್ಟಿದ್ದಾರೆ. ಅದು ಇವ್ ನಮ್ಮಿಬ್ರಿಗೆ ಫಸ್ಟ್ ಸಿಕ್ಕಿರೋದು ಅವ್ರಿಗೆ ಫಸ್ಟ್. ಅವರು ನಮಗ್ ಸೆಂಡ್ ಮಾಡ್ತಿರೋದು. ನನ್ನ ಫ್ರೆಂಡ್ ಕಳ್ಸಿದ್ರು ನನಗೆ, ನೋಡಿ ರಮೇಶ್ ಅಣ್ಣ ಕಷ್ಟ ನಿಮ್ದಿದೆ, ಯಾರೋ ವಿಡಿಯೋ ಮಾಡಿ ಹಾಕೋನೆ ಅಂತ ನನಗೆ ಕಳ್ಸಿದ್ರು. ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ರು, ಪೋಸ್ಟ್ ಬರ್ದಿದ್ದಾರೆ. ನಮ್ ಕಾರ್ ಜೊತೆ ಇರೋ ಫೋಟೋ ಹಾಕೊಂಡಿದೀವಿ, ನಾವು 100 ಸತಿ ಯೋಚನೆ ಮಾಡ್ದು ಹಾಕೋದೋ ಬೇಡವಾ ಅಂತ. ಜನ ಇವಾಗ ನಾನು 6 ವರ್ಷ ನನ್ನ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಇದೆ, 6 to 7 years, ಅದನ್ನೆಲ್ಲ ಮರೆತು ಬಿಡ್ತಾರೆ. ಅಷ್ಟೆಲ್ಲ ಮಾಡಿ ತಗೊಂಡು ನಮ್ ಕಷ್ಟ ನಂಗಿರುತ್ತೆ. ನಾವಿಬ್ರು ಅಲ್ಲ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ನಮಗೆ ಗೊತ್ತು ನಮ್ ಸ್ಟ್ರಗಲ್ ಏನಿತ್ತು. ಮತ್ತೆ ಇನ್ನೊಂದೇನಂದ್ರೆ ಅವ್ರಿಗೆ ಮೆಸೇಜ್ ಮಾಡ್ತಿದ್ದೀನಿ ನನ್ನ ಪೇಜಿಗೆ. ನಾನು ನಾರ್ಮಲ್ ಆಗಿ ಸ್ಟಾರ್ಟಿಂಗ್ ಕೇಳ್ದೆ, ಈ ತರ ಹಾಕಿದಿರಲ್ಲ, ಯಾವ ಪ್ರೂಫ್ ಇಟ್ಕೊಂಡು ಹಾಕಿದ್ದೀರಾ ಅಂತ. ಅದಕ್ಕೆಲ್ಲ ರಿಪ್ಲೈನ ಮಾಡಲಿಲ್ಲ. ನೋಡ್ತಿದ್ದಾರೆ ಮೆಸೇಜ್ನ, ರಿಪ್ಲೈ ಮಾಡ್ತೀವಿ. ಯಾಕಂದ್ರೆ ಚೆನ್ನಾಗಿ ವ್ಯೂಸ್ ಹೋಗ್ತಿದ್ಯಲ್ಲ ಅವರಿಗೆ, ಅದರಿಂದ ದುಡ್ಡು ಬರುತ್ತಲ್ಲ, ಅದನ್ನ ಮರೆತ್ಬಿಟ್ರು ಅವರು. ನಾನು ಆಮೇಲೆ ಲಾಸ್ಟಿಗೆ ಹೇಳ್ದೆ, ನೋಡು ಇಷ್ಟು ನಾನು ಲೋನ್ ಮಾಡ್ಕೊಂಡಿದ್ದೀನಿ, ಇಷ್ಟು ಚಿನ್ನ ಇಟ್ಟಿದ್ದೀನಿ, ಇನ್ಮೇಲೆ ಹಿಂಗೆ ತಗೊಂಡು ಕೇಸ್ ಹಾಕ್ತೀನಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದಿರಲ್ಲ ನೀವು. ಅದೇಳಿ ನಾನು ಸ್ಟಾರ್ಟಿಂಗ್ ನಾರ್ಮಲ್ ಆಗೇ ಮಾತಾಡಿದೆ ಸರ್. ಅದಾದ್ಮೇಲೆ ನಾನು ಹೇಳ್ದೆ, ಇವಾಗ ನನಗೆ ಗೊತ್ತು ನಾನು ಕಷ್ಟಪಟ್ಟಿರೋದು, ಜನ ಹಂಗೆ ತಿಳ್ಕೊಬಿಡ್ತಾರೆ ಪಾಪ. ನಾನು ಅದಕ್ಕೆ ನಾನು ಹೇಳ್ದೆ, ಹಿಂಗೆ ಕೇಸ್ ಹಾಕ್ತೀನಿ, ಇಷ್ಟು ಲೋನ್ ಆಗಿದೆ, ಅದು ನಿಮ್ಗೆ ತೀರಿಸ್ಕೊಡಪ್ಪ, ಪೋಸ್ಟಿಗೂ ಅದಕ್ಕೂ ಕರೆಕ್ಟ್ ಆಗುತ್ತೆ ಅಂತ ಹೇಳಿ. ತುಂಬಾ ವರ್ಷಗಳು ಇಂಜಿನಿಯರಿಂಗ್ ಓದಿ
ಬಾಷ್ ಅನ್ನೋ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂಥ ತಾರೇಶ್, ಹೋಟೆಲಿಯರ್ ಆಗಿ ಎಷ್ಟು ವರ್ಷಗಳು ಕೆಲಸ ಮಾಡಿರೋ ಸ್ವಾತಿ, ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡಿ ಕಂಪನಿ ಮಾಡಿ ಕೆಲಸ ಮಾಡ್ತಿರೋ ರಮೇಶ್ ಅಣ್ಣ, ಇದಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತ ಆಧಾರ ಸ್ತಂಭ ಭಾರತೀಯಮ್ಮ. ಇದರಿಂದನೇ ಆಗ್ಬೇಕು ಅಂತಿಲ್ಲ. ಅಂದ್ರೆ ಇಷ್ಟು ವರ್ಷ ಕೆಲಸ ಮಾಡೋರಿಗೆ ಸಂಪಾದನೆ ಮಾಡಿರ್ತೀರಿ ನೀವು. ಬರೀ ನಾನು ಎಲೆಕ್ಟ್ರಿಕಲ್ ಕೆಲಸನೇ ಮಾಡಿಲ್ಲ ಸರ್, ಕಂಪ್ನಿಲಿ ಕೆಲಸ ಮಾಡೋದು, ನೈಟ್ ಡ್ಯೂಟಿ ಮುಗಿಸ್ಕೊಂಡ್ ಬರೋದು, ಇಲ್ಲಿ ಬೆಳಿಗ್ಗೆ ಬಂದು 10 ಗಂಟೆವರೆಗೂ ಮನೆ ಕಳೋದು, 10 ಗಂಟೆ ಮೇಲೆ ಮತ್ತೆ ನನ್ ಕೆಲ್ಸಕ್ಕೆ ಹೋಗೋದು. ನಿಮ್ ಬೇರೆ ಬೇರೆ ಕಡೆ ಕೆಲಸ ಮಾಡಿದೀನಿ ನಾನು. ಯಾಕೆ ಯಾರನ್ನಾದ್ರೂ ಹುಡುಗರು ಕರ್ಕೊಂಡ್ರೆ ಅವನಿಗೆ ಸಂಬಳ ಕೊಟ್ರೆ ಹೋಗುತ್ತೆ, ಅದೇ ಕೆಲಸ ನಮ್ಗೆ ಉಳ್ಕೊಳುತ್ತೆ ದುಡ್ಡು ಅಂತ ತುಂಬಾ ಕಷ್ಟ. ಏನ್ ಮಾಡೋದು, ವಿಡಿಯೋದಲ್ಲಿ ಇವೆಲ್ಲ ಕಾಣಲ್ವೇ? ಆಮೇಲೆ ನನಗೊಬ್ಬ ನಮ್ಮ ರಿಲೇಷನ್ ಹೇಳಿದ್ರು, ನಿಮ್ಗೊಂದ್ ಸೈಕಲ್ ತಗೊಳಕ್ಕಾಗಲ್ಲ ಕಣ್ರಿ, ನಿಮ್ ಮಕ್ಕಳನ್ನ ಓದ್ಸಕ್ಕಾಗತ್ತಾ? ನಾವು ಹಳ್ಳಿಲಿ ಇದ್ದೋ ಮೊದ್ಲು, 1 ಟೈಮ್ ಊಟ ಮಾಡಿದ್ರೆ ಇನ್ನು 1 ಟೈಮ್ ಊಟ ಇಲ್ಲ. ಅವಾಗೆಲ್ಲ ಹಂಗೆ ಯಾರಾದ್ರೂ ಊಟ ಮಾಡ್ತಾ ಇರೋ ನಾನು ನೋಡ್ತಾ ನಿಂತ್ಕೊಂಡಿದೀನಿ. ನಮ್ಮಲ್ಲಿ ಏನಾದ್ರು ಅನ್ನ ಮಾಡಿದ್ರೆ ಅವತ್ತು ಹಬ್ಬ. ಹಂಗ ಅಷ್ಟು ಕಷ್ಟಲ್ಲಿ ಬೆಳೆದಿರೋದು. ಒಂದು ಹಠಕ್ಕೆ ಬಂದಿದ್ದ ಅವ್ರು, ಒಂದು ಹೇಳಿದ್ದ ಅವತ್ತು ನನಗೆ, ನೀವೊಂದು ಸೈಕಲ್ ತಗೊಳಕ್ಕಾಗಲ್ಲ, ನೀವೊಂದು ಏನು ಮಾಡೋಕ್ಕಾಗಲ್ಲ ಕಣ್ರಿ, ಮಕ್ಳು ಓದ್ಸಕ್ಕಾಗತ್ತ. ನಾವು ಒಂದು ಹಠಕ್ಕೋಸ್ಕರ ನಾವು ಊರು ಬಿಟ್ಟು ಇಲ್ಲಿಗೆ ಬಂದಿದ್ದು, 1 ವರ್ಷದ ಮಗು ಕರ್ಕೊಂಡು ಇಲ್ಲಿಗೆ ಬಂದಿದ್ದು ನಾನು. ಅವ್ನು ಇಂಜಿನಿಯರಿಂಗ್ ಓದಿಸಿದ್ರಿ? ಅಲ್ಲ, ಅದು MBBS ಮಾಡಿಸ್ಬೇಕು ಅಂತ ಆಸೆ ಇತ್ತು ನನಗೆ, ಡಾಕ್ಟರ್ ಮಾಡ್ಬೇಕು ಅಂತ. ಅವ್ನು ಆಗ್ಬೋದಿತ್ತು, ಸ್ವಲ್ಪ ಅವಾಗ ಹುಡುಗ ಬುದ್ಧಿ ಅಲ್ವಾ, ಆಯ್ತು. ಆದ್ರೂ ಅವಾಗ ಚಾಲೆಂಜ್ ತಗೊಂಡ. ಯಾವಾಗ ಒಂದಿವ್ಸಿ ಮನೆ ಕಟ್ತಾ ಇದ್ವಿ ನಾವು, ಬೇಜಾರಾಗ್ಬಿಡ್ತು, ನನ್ನ ಮಗ PUC ಫೇಲ್ ಆಗ್ಬಿಟ್ಟ ಅಂತ. ಅದು ಬೇಜಾರಾಯ್ತು. ಏನೋ ಮರದ ಪಟ್ಟಿ ತಗೊಂಡು ಅವನಿಗೂ ಹೊಡೆದೆ, ಇವ್ರಿಗೂ ಹೊಡೆದೆ. ಇವನು ಹೋದ ಒಂದ್ ದಿವಸ, ನಮ್ಮ ಪಕ್ಕದ ಮನೆಯವ್ರು ಹೋಗಿ ಅವನು ಕರ್ಕೊಂಡು ಬಂದ್ರು. ಅವನ್ನ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದ ಮನೆ ಅಂದ್ರೆ ಬೇಜಾರು, ಯಾರು ಬೇಜಾರಾಗಿ ಆಗುತ್ತಲ್ಲ. ಅಂದ್ರೆ ಹೋಗ್ಬೇಕು ಅಂತ ಅಲ್ಲ, ನನ್ ಮೇಲೆ ನನಗೆ ಬೇಜಾರಾಯ್ತು. ಅಲ್ಲೂ ಅವಾಗ ಅವನು ಹಠ ತಗೊಂಡಿದ್ದು ಯಾವ್ದ್ರಲ್ಲೂ ಇದೇ ಇಲ್ಲ, ಎಲ್ಲ ಗೌರ್ಮೆಂಟ್ ಕನ್ನಡ ಮೀಡಿಯಂಗೆ ಹಾಕಿದ್ದು, ಆಮೇಲೆ ಸಡನ್ ಆಗಿ ಇಂಗ್ಲಿಷ್ ಮೀಡಿಯಂಗೆ ಹಾಕ್ಬಿಟ್ಟು ಇದಕ್ಕೆ ಅದು ಏನಂತಾರೆ ಸರ್, ಅದು ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅನ್ನೋದ್ಕಿಂತ ನಮ್ ಜೊತೆ ಇರೋರು ಮ್ಯಾಟರ್ ಆಗ್ತಾರೆ. ಸೊ ನನ್ಗಲ್ಲೇನು ಅರ್ಥನೂ ಆಗ್ತಿರ್ಲಿಲ್ಲ. ಅಂದ್ರೆ ಡೈರೆಕ್ಟ್ ಕನ್ನಡ ಮೀಡಿಯಂ ಇಂದ ಅಲ್ಲ, ಇಂಗ್ಲಿಷಲ್ಲಿ ಅಲ್ವಾ ಅವ್ರು ಮಾಡ್ತಿದ್ದು. ಸೊ ನಂಗೇನು ಅರ್ಥ ಆಗ್ತಿರ್ಲಿಲ್ಲ, ನನಗೆ ಹೋಗ್ಬೇಕು ಅಂತಾನೆ ಅನಿಸ್ತಿರ್ಲಿಲ್ಲ ನನಗೆ. ಅವ್ನು ಹೋಗಲ್ಲ ಅಂತ ಎಷ್ಟೋ ಸರಿ ಹೇಳಿದ್ದ. ಅದಾದ್ಮೇಲೆ ಮ್ಯಾಥಮೆಟಿಕ್ಸ್ ಒಂದು ಇಂಟ್ರೆಸ್ಟ್ ಇತ್ತು, ಅದಕ್ಕೆ ಚೆನ್ನಾಗಿ ಹೋಗ್ತಿದ್ದೆ. ಅವ್ರು ಟೆಸ್ಟ್ ಕೊಡಿ ಏನಾಗಿದ್ಯಾ ಅದ್ರಲ್ಲಿ? PCMB 4 ಹೋಯ್ತು. ನನಗೆ ಕನ್ನಡ ಇಂಗ್ಲಿಷ್ ಹೆಂಗ್ ಪಾಸ್ ಆಯ್ತು ಅಂತಾನೂ ಗೊತ್ತಿಲ್ಲ, ಅದನ್ನು ನಾನೇನು ಓದಿಲ್ಲ. ಹೋಗ್ಬೇಕಾಗಿತ್ತಾ? ಆಮೇಲೆ ಬೇಜಾರಾಗ್ತು. ಆಮೇಲೆ ಡಿಪ್ಲೊಮಾಗ ಆಗ್ತು, ಅಲ್ಲಿ ಇವರು ಸ್ಟುಡ್ ಆಗಿದ್ದು. ಅಂದ್ರೆ ಇಂಜಿನಿಯರಿಂಗ್ವರೆಗೂ ನಾವು ಯಾವ್ದು ಫೀಸೇ ಕಟ್ಟಿಲ್ಲ, ಎಲ್ಲ ಗೌರ್ಮೆಂಟ್ ಸೀಟ್ ಅವ್ರಿಗೆ. ಅಂದ್ರೆ PUC ನಲ್ಲಿ ನನಗೆ ಒಂದು ಪಾಠ ಕಲಿತೆ, ಚೆನ್ನಾಗಿ ಓದಿದ್ರೆ ನೀನ್ ಎಷ್ಟಾದ್ರು ತಲೆ ಮಾಡು, ಯಾರು ಕೇಳಕ್ ಬರಲ್ಲ. ಕರೆಕ್ಟ್. ಸೊ ಅಲ್ಲಿಂದ ಡಿಪ್ಲೊಮಾದಲ್ಲೂ ಟಾಪರ್ ಆಗಿದ್ದೆ. ಯಾರು ಏನು ಕೇಳ್ತಾನೆ ಇರಲಿಲ್ಲ ನನಗೆ, ಯಾಕಂದ್ರೆ ನಾನು ಓದುತ್ತೀನಲ್ಲ, ನಾನು ಹೆಂಗೆ ಹೇಳಿದ್ರು ಸುಮ್ಮನೆ ನನಗೆ ಆ ಫ್ರೀನೆಸ್ ಬೇಕಾಗಿತ್ತು. ಸೊ ಅಲ್ಲಿಂದ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಅಲ್ಲೆಲ್ಲ ಈಕ್ವೇಷನ್ನು ಮತ್ತು ಈ ಫಾರ್ಮುಲಾಸ್ ಎಲ್ಲ ಅಂದರೆ ನನಗೆ ತುಂಬ ಇಷ್ಟ. ಮ್ಯಾಥಮೆಟಿಕ್ಸ್ ಅಂದ್ರೇ ತುಂಬ ಇಷ್ಟ. ಸೊ ಆ ಥರ ಡಿಪಾರ್ಟ್ಮೆಂಟೇ ತೊಗೊಂಡಿದ್ನಲ್ಲ, ಈಸಿ ಆಯ್ತು ನನಗೆ ಓದೋದು. ಓಕೆ, ಅಪ್ಪ ಒಂದಷ್ಟು ಪಾಠ ಕಲಿಸಿರ್ತಾರೆ, ಅಮ್ಮ ಒಂದಷ್ಟು ಪಾಠ ಕಲಿಸ್ತಾರೆ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ರಮೇಶ್ ಅಣ್ಣ, ಲವ್ ಪಾಠ ಯಾರು ಹೇಳ್ಕೊಟ್ರಿ? ಇಲ್ಲ, ಗೊತ್ತಿಲ್ಲ ನನಗೆ. ನಮ್ಗೆ ಅವ್ರು ಲವ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ, ಯಾರು ಹೇಳ್ಕೊಟ್ಟಿಲ್ಲ. ಇವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ನಮ್ಮಲ್ಲಿ ಹಬ್ಬ ಆದ್ರೆ ಬರೋರು, ಮಾಮೂಲಿ ಬರೋರಂತೆ ಬರೋರು. ನನಗೆ ಎಲ್ಲಿ ಗೊತ್ತಾಗಿದ್ದು ಅಂದ್ರೆ, ಅಲ್ಲ ಫಸ್ಟ್ ನೀವು ಮೀಟ್ ಮಾಡಿದ್ರಲ್ಲ, ಗೊತ್ತಿಲ್ಲ, ಸ್ವಾತಿ ಅಂತ ಗೊತ್ತಿಲ್ವಲ್ಲ, ಏನು ಫ್ರೆಂಡ್ ಅಂತ ಹೇಳದ್? ಹೌದು, ಅವ್ರ ಫ್ರೆಂಡ್ಸ್ ಬಂದಿದ್ರು, ಅದಾದ್ಮೇಲೆ ಅಂದ್ರೆ ಒಬ್ಬಳೇ ಬರ್ತಾ ಇರ್ಲಿಲ್ಲ, ಜೊತೆ ಇರ್ತಿದ್ರು, ಬರ್ತಾ ಇದ್ರು. ಅವಾಗೇನು ಅನುಮಾನ ಬಂದಿಲ್ಲ, ಯಾರು ಬಂದು ಹೋಗಿದ್ದಾರೆ. ಓಕೆ, ಬಟ್ ಆಕೆ ಮೇಲೆ ಚೆನ್ನಾಗಿದ್ದಾಳೆ ಇವಳು, ನನ್ನ ಮಗನ ಜೋಡಿ ಆತರ ಏನು ಅನ್ಸಿಲ್ವಾ? ನನಗೆ ಆತರ ಏನಿಲ್ಲ. ಒಂದ್ ದಿವಸ ಬಂದೇ ಇದ್ದಾಳ ಅವಳೆ, ಬಂದು ನಮ್ಮನೆಯವ್ರ ಹತ್ರ, ಇಲ್ಲ ನಿಮ್ ಮಗನ್ ನಾನೇ ಲವ್ ಮಾಡ್ತಾ ಇದ್ದೀನಿ, ಅವ್ರನ್ನೇ ಮದ್ವೆ ಅಂತ ಕೇಳಿದಾಳೆ. ಬಂದು ಹೇಳಿದ್ದು ಅಂದ್ರೆ ಅದೇ ಹೇಳಿದ್ನಲ್ಲ ಲಾಸ್ಟ್. ಅಂದ್ರೆ ಅದು ತುಂಬಾ ದಿವಸ ಇವರವರೆಲ್ಲ ನಡೆದಿದೆ, ನನ್ನವರೆಗೂ ಬಂದಿರ್ಲಿಲ್ಲ. ನೀವು ಕೈ ಸಿಕ್ಕಿದ್ರೆ ಭೇಟಿ ಆಗಿದ್ದಾಗ್ಲೇ ಇವ್ರಿಬ್ರು ಓದ್ತಾನೆ ಇದ್ರು ಇನ್ನು ಡಿಪ್ಲೊಮಾದಲ್ಲಿ. ಅದೇ ಹೇಳಿದ್ನಲ್ಲ, ನಾನು ಲವ್ ಮಾಡ್ದಾಗ ನಾನು ಫಿಕ್ಸ್ ಆಗಿದ್ದೆ. ಸೊ ಇವಳನ್ನೇ ಮದ್ವೆ ಆಗ್ತೀನಿ ಅಂತ ಈ ಆಂಗಲ್ ಕೇಳ್ತಾ ಇದ್ದೀನಿ. ಇವ್ರಿಲ್ಲ, ಅವಾಗ ಇವ್ರು ಡೈರೆಕ್ಟ್ ಆಗಿ ಕರ್ಕೊ ಬಂದೆ. ಅವತ್ತಿನ ದಿವ್ಸ ಬಂದ್ಬಿಟ್ಟು, ಅಮ್ಮ ನೀನ್ ರೆಡಿ ಆಗಿರಮ್ಮ
ಫ್ರೆಂಡ್ಸ್ ಕರ್ಕೊಬತ್ತೀನಿ ಅಂತ ಹೇಳ್ದ. ನಾನೆಲ್ಲ ಹುಡುಗರು ಯಾರೋ ಬರ್ತಾ ಇರ್ಬೋದು ಅಂತೇಳಿ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆದೆ. ಕರ್ಕ ಬಂದ್ರೆ ಇಬ್ರು ಹುಡುಗಿರ್ ಕರ್ಕ ಬಂದ. ಅವತ್ತು ನಾನು ಟೊಮೆಟೊ ಪಲಾವ್ ಮಾಡಿದ್ದೆ ಅನ್ಸುತ್ತೆ. ಆಮೇಲೆ ಟೊಮೆಟೊ ಪಲಾವ್ ಎಲ್ಲ ನಾ ಕೊಟ್ಟೆ, ತಿಂದ್ರು. ತಿಂದಾದ್ಮೇಲೆ ಅಮ್ಮ ನಾನು ಇವಳನ್ನೇ ಲವ್ ಮಾಡ್ತಿರೋದು, ಇವಳನ್ನೇ ಮದುವೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟ. ಆಮೇಲೆ ನನಗೆ ಶಾಕು, ಆದ್ರೂ ತೋರ್ಸ್ಕೊಳ್ಳಿಲ್ಲ, ಸುಮ್ನೆ ಆದೆ. ನಿಮ್ಮ ಮನ್ಸಲ್ಲಿ ಏನ್ ನೋಡ್ತಾ ಇತ್ತು ಅವಾಗ ಓಡ್ತಾ ಇತ್ತು, ನಾವು ಇವ್ನನ್ನ ಓದಿಸ್ಬೇಕು ಅಂತಿದೀವಿ, ಇವನೇನ್ ಈ ತರ ಹೇಳ್ತಾನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಧೈರ್ಯ ತಗೊಂಡು ಆಮೇಲೆ ಮಾತಾಡ್ದೆ ಇಬ್ರ ಹತ್ರನೂ. ಅಲ್ಲ ಇವಳ ಹತ್ರ ಫಸ್ಟ್ ಮಾತಾಡ್ದೆ, ನೀವ್ ಎಷ್ಟ್ ಜನ ಹೆಣ್ಮಕ್ಳು ಅಂತ ಅಂದೆ. ನಂಗೆ ಅಕ್ಕ ಒಬ್ರವ್ರೆ ಅಂದ್ರು. ಅಕ್ಕ ಒಬ್ರವ್ರೆ ಅಂದಾಗ ಅಕ್ಕನ ಮದ್ವೆ ಆದ್ಮೇಲೆ ನಿನ್ನನ್ನು ಮದ್ವೆ ಮಾಡ್ಬೇಕು ಅಂತವ್ರೆ ಅಂತಾರೆ ನಿಮ್ ಮನೇಲಿ, ಅವಾಗ ನೀನ್ ಏನ್ ಮಾಡ್ತೀಯಾ? ನಾವ್ ಇವನನ್ನ ನಿಂತು ಈಗ್ಲೇ ಮದ್ವೆ ಮಾಡಲ್ಲ, ಅವನು ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತಿದೀವಿ ಅಂತ ಅಂದೆ. ಇಲ್ಲ ನಾನು ಅವಾಗ್ಲೂ ಅಷ್ಟು ದಿನದವರೆಗೂ ನಾ ಕಾಯ್ತೀನಿ ಅಂತ ಇಬ್ರು ಹೇಳಿದ್ರು. ಸರಿ ಅಷ್ಟು ದಿನದವರೆಗೆ ಭೇಟಿ ಮಾಡ್ಬೇಡಿ, ನಿಮ್ ಪಾಡಿ ನೀವಿರಿ ಅಂತ ಅಂದೆ. ಅದ್ ಇವನೇನಂದ, ಇಲ್ಲ ನಾನು ಹಂಗಿರಕ್ ಆಗದೇ ಇಲ್ಲ ಅಂತ. ಭೇಟಿ ಮಾಡದೆ ಇರಕ್ಕಾಗಲ್ಲ, ಭೇಟಿ ಮಾಡಿದ್ರೆ ಇರಕ್ಕಾಗಲ್ಲ ನನ್ಗೆ ಅಂತ ಹೇಳ್ದ. ನನ್ಗೆ ಅವಾಗ ಇನ್ನೂ ಒಂಥರ ದುಃಖ ಆಯ್ತು, ನಾನ್ ತೋರ್ಸ್ಕೊಳ್ಳಿಲ್ಲ. ಅತ್ತಿಲ್ವಾ ನೀವು? ಅತ್ತೆ ಆಮೇಲೆ ಲಾಸ್ಟಿಗೆ ಇವರೆಲ್ಲ ಕಳ್ಸ ಆದ್ಮೇಲೆ ರೂಮ್ಗೆ ಹೋಗಿ ಇವ್ರದ್ದೇನು ಅಂತಂದ್ರೆ ನಾವು ಇವಾಗ ರೂಮ್ಗೆ ಹೋಗಿ ಇವರೆಲ್ಲ ಕಳಿಸ್ತೆ ಸಮಾಧಾನವಾಗಿ. ಹೋಗ್ಬಿಟ್ಟು ರೂಮಲ್ಲಿ ಹೋಗಿ ಸಖತ್ತಾಗಿ ಹತ್ಬಿಟ್ಟೆ ನಾನು. ನನ್ ಮಗ ನಾವೇನೋ ಮಾಡಿಸ್ಬೇಕು ಅಂತಿದೀವಿ, ಇವನೇನೋ ಆಗಕ್ ಹೊರಟವನಲ್ಲ ಅಂತ ಹೇಳ್ಬಿಟ್ಟು ನಾನು ಒಬ್ಳೆ ಹತ್ಬಿಟ್ಟೆ. ಇವ್ರಿಗೆ ಹೇಳಿದ್ರೆ ಇನ್ನ ಸ್ಟ್ರಾಂಗ್ ಆಗ್ಬಿಡ್ತಾರೆ, ಇವ್ರ ತೆಗ್ದ ಬಿದ್ದ. ನಾನ್ ಸೀಕ್ರೆಟ್ ನನ್ ಮಾತು ಇವ್ರ ಹತ್ರ ಹೇಳಿರ್ಲಿಲ್ಲ. ತುಂಬಾನೇ ಹತ್ಬಿಟ್ಟೆ. ಯೋಚನೆ ಮಾಡಿದೆ ಇದು ಹೆಂಗಾಗುತ್ತೆ. ಯಾರು ಇರ್ಲಿಲ್ಲ, ನಾನು ಒಬ್ಳೆ ಇದ್ದೆ. ಇವ್ರು ಕರ್ಕೊ ಬಂದಿದ್ದ, ಇವ್ರು ಇರ್ಲಿಲ್ಲ, ಕೆಲ್ಸಕ್ಕೆ ಹೋಗಿದ್ದು. ಅವಾಗೆಲ್ಲ ಊಟ ಆಯ್ತು, ಸಮಾಧಾನ. ಇವಳ ಹತ್ರನು ಮಾತಾಡ್ತಿ, ಇವನ ಹತ್ರ ಮತ್ತೆ ಇವ್ನು ಸರಿ ಆಯ್ತು ಮದ್ವೆ ಟೈಮ್ ನೋಡ್ಕೊಳ್ಳೋಣ, ನಿನ್ ಪಾಡಿ ನೀವಿರಿ, ಇಬ್ರು ಓದ್ಕೊಳ್ಳಿ ಚೆನ್ನಾಗಿ ಅಂತ ಹೇಳಿದ್ರೆ ಇಷ್ಟ ಆದ್ರ? ಇಷ್ಟ ಆದ್ಲು, ಅವಾಗ್ಲೇ ಇಷ್ಟ ಆದ್ರು. ಯಾಕೆ ಮಾಡ್ತೀಯ ನನ್ನ ಮಗಳು? ಆತರ ಏನಿಲ್ಲ, ಅವ್ ನಾವ್ ಇವನನ್ನ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತಿದೀವಲ್ಲ. ಅಂದ್ರೆ ಹೆಣ್ಮಕ್ಳಾಗಿರೋದ್ರೆ ಅಕ್ಕನ ಮದ್ವೆ ಆದ ತಕ್ಷಣ ಹೆಣ್ಮಕ್ಳು ಮದ್ವೆ ಮಾಡ್ಬೇಕು ಅಂತಾರೆ. ಈ ಮಧ್ಯದಲ್ಲಿ ಏನಾದ್ರೆ ಹಿಂಗ ಆಗ್ಬಿಟ್ರೆ ಅಂತ ನನಗೆ ಅವಾಗ ತುಂಬಾ ಬೇಜಾರಾಯ್ತು. ಅವಾಗ ಇವ್ರು ಇಬ್ರು ಕೇಳೋ ಹೊತ್ತಿಗೆ ಒಂದೊಂದ್ಸರಿ ಮದ್ವೆ ಆಗೋರಿಗೆ, ನಿಮ್ದು ಓದೆಲ್ಲ ಮುಗಿಯೋವರಿಗೆ ಯಾರು ಮಾತಾಡ್ಬೇಡಿ, ಫೋನು ಮಾಡ್ಬೇಡಿ, ಭೇಟಿನೂ ಮಾಡ್ಬೇಡಿ ಅಂತ ನಾನು ಈ ತರ ಕೇಳ್ಬಿಟ್ಟೆ. ಇವನಿದ್ದ ಸಡನ್ ಆಗಿ ಹೇಳ್ಬಿಟ್ಟ, ಇಲ್ಲಪ್ಪ ನನಗೆ ಹಂಗ ಆಗಲ್ಲ, ಭೇಟಿ ಮಾಡ್ತಾನೆ ಇರಕ್ಕೆ, ಮಾತಾಡ್ದಾನೆ ಇರಕ್ಕಾಗಲ್ಲ ಅಂತ. ಅವಳೇನೋ ಹೇಳಲಿಲ್ಲ, ಇವರೇ ಹೇಳ್ಬಿಟ್ಟ. ಇನ್ನು ನನಗೆ ಇನ್ನೂ ತುಂಬಾ ಬೇಜಾರಾಯ್ತು. ಅವ್ರಿಗೇನೆ ಸುಮ್ನೆ ಕೂತಿತ್ತು, ಇವ್ನು ಹಿಂಗೆ ಹೇಳ್ತಿದ್ದಾನಲ್ಲ ಅಂತ. ಅವಾಗ ಅಷ್ಟಕ್ಕೆ ಮಾತಾಡಿದ ಕಂಟ್ರೋಲ್ ಮಾಡ್ಕೊಂಡೆ ನಾನು, ಸುಮ್ಮನಾದೆ. ಆಮೇಲೆ ಆಯ್ತು, ಇವ್ರೆಲ್ಲ ಮುಗೀತು, ಹೊರಟಾದ್ಮೇಲೆ ನಾನು ಸುಮ್ಮನಾಗಿ ರೂಮ್ಗೆ ಹೋಗಿ ಸಖತ್ತಾಗಿ ಅಳ್ತಿದ್ದೆ. ಅಯ್ಯೋ ಇಲ್ಲಿ ಇದು ಈಗ ಫೇಲ್ ಆದ, ಮತ್ತೆ ಡಿಪ್ಲೊಮಾ ಸೇರ್ಕೊಂಡ, ಮತ್ತೆ ಏನಾಗುತ್ತೋ ಹುಡುಗಿ ಸಹವಾಸ ಮಾಡಿ. ಅದು ನನಗೆ ಯೋಚನೆ ಇದ್ದಿದ್ದು ಅದೇ, ಅಲ್ಲಿದ್ದು ಅಂದ್ರೆ ಆಲ್ರೆಡಿ ನನ್ನ ಪಾಯಿಂಟ್ ಏನ್ ಗೊತ್ತಾ, ಆಯ್ತು ಮಧ್ಯದಲ್ಲಿ ಗ್ಯಾಪ್ ಆಗುತ್ತೋ ಒಂದಷ್ಟು ಹತ್ರಲ್ಲ, ಮನೆಗೆ ಯಜಮಾನ್ರು ಬಂದ್ರಲ್ಲ, ಅವಾಗೇನು ಏನು ಆಗೇ ಇಲ್ಲ ಅಂತ ಬಿಹೇವಿಯರ್. ಹೌದು, ನಂದು ಹಂಗೆ ಇರುತ್ತೆ ಅಲ್ಲಿ, ಏನು ಹಾಗೆ ಇವತ್ತಿಗೂ ಹಂಗೆ ಇರುತ್ತೆ. ಸೊ ನೀವು ಅದ್ಭುತ ಕಲಾವಿದೆ. ಇಲ್ಲ, ಗೊತ್ತಾಗತ್ತೆ, ಅವ್ರದ್ದು ಮಕ್ಕದಲ್ಲಿ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಡೌಟ್ ಬಂತಾ? ಅಲ್ಲ, ಡೌಟ್ ಬಂದ್ರು ನಾನು ಕೆಲವು ದಿವಸ ಕೇಳ್ತೀನಿ, ನೀನ್ ಈ ತರ ಇದೆಯಲ್ಲ, ಯಾಕೆ, ಏನಾಯ್ತು, ಏನ್ ಬೈದ್ರು, ಏನಾರು ಆಯ್ತಾ ಅಂತ ಕೇಳ್ತಾರೆ. ಮೊದ್ಲೇ ಕೇಳ್ತಿರ್ಲಿಲ್ಲ, ಇವಾಗ ಕೇಳ್ತೀನಿ. ಕೇಳಿದ್ರೆ ಏನಿಲ್ಲ ಅಂತಾರೆ. ಬಟ್ ಈ ಸೀನಲ್ಲಿ ನಿಮ್ಗೆ ಗೊತ್ತೇ ಇಲ್ಲ? ಇಲ್ಲ, ಗೊತ್ತಿಲ್ಲ. ಅವ್ರ ಅಪ್ಪನ ಮನೆ ಕರ್ಕೊ ಬಂದಾಗ್ಲೇ ಗೊತ್ತು. ಅವ್ರ ತಂದೆ ಮಗಳು ನಮ್ಮ ಮನೆಗ್ ಬಂದ್ರು, ಈಗ ನಮ್ಮ ಮಗಳು ಮದುವೆ ಮಾಡ್ತಾ ಇದ್ದೀವಿ, ನಿಮ್ ಮಗನಿಗೆ ಲವ್ ಮಾಡಿದಾರಂತೆ, ಏನು ಅಂತ. ನನಗೆ ಶಾಕು. ಇವ್ರು ಯಾರು ಅಂತಾನು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಗೊತ್ತಾಯ್ತಿದ್ ಗೊತ್ತಿವಳು. ಸರಿ ಆಯ್ತು, ನನಗೆ ಗೊತ್ತಿಲ್ಲ, ಅದು ಲವ್ ಮಾಡಿರೋದು ನಿಮ್ಮ ಮಗಳು, ನಮ್ಮ ಮಗನೂ ಲವ್ ಮಾಡಿದ್ದಾರೆ, ಅವ್ರವ್ರ ಇಷ್ಟ, ನಮ್ದೇನು ಅಭಿಪ್ರಾಯ ಇಲ್ಲ ಅಂದೆ. ಆಮೇಲೆ ನಿಮ್ಮ ಮಗನಿಗೆ ಕೆಲಸ ಇಲ್ವಲ್ಲ ಅಂತ ಅವ್ರ ತಂದೆ ಹೇಳಿದ್ರು. ಅವಾಗ ಕೆಲಸ ಆಗೋ ತನಕ ಸುಮ್ಕಿರಿ, ಮದುವೆ ಬೇಡ, ಕೆಲಸ ಆದಮೇಲೆ ಅವಳನ್ನೇ ಹಾಕಬೇಕು, ಮಾಡ್ಕೋಬೇಕು ಅನ್ನೋದಿದ್ರೆ ಮಾಡ್ಕೊಳಕ್ಕಾಗತ್ತೆ. ಆಯಿತು, ಮದುವೆ ಫಿಕ್ಸ್ ಆಯಿತು, ಮಾಡಾಯಿತು, ಎಲ್ಲ ಮುಗೀತು. ಇವಾಗ ಏನು ಅನ್ಸುತ್ತೆ? ಈಗ ನಮ್ಗೇನು ಅನ್ನಿಸ್ತಾ ಇಲ್ಲ. ಈಗ ನೀವಿಬ್ರು ಹೇಳಿ ನಮಗೆ, ರಮೇಶ್ ಅಣ್ಣ ಮತ್ತು ಭಾರತಿ ಅಮ್ಮ, ನೀವು ಹುಡುಕಿದ್ರು ದುರ್ಬಿನ್ ಹಾಕೊಂಡು ಇಂಥದ್ದೇ ಸೊಸೆ ಹುಡುಗಿ ಬೇಕು ನಂಗೆ ಅಂತ ಹುಡುಕಿದ್ರು, ಈ ಹುಡುಗಿ ತರ ಸಿಕ್ತಿರ್ಲಿಲ್ಲ? ಇಲ್ಲ, ಇವತ್ತಲ್ಲ, ನನಗೆ ಇವರು ಚೆನ್ನಾಗಿ ಓದಕ್ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗ್ಲಿಂದಲೂ ಅಷ್ಟೇ. ಅವಳು ಇವನ್ ಜೊತೆಗಿದ್ರೆ ನನಗೆ ಧೈರ್ಯ, ಯಾವುದೇ ಒಂದ್ರಲ್ವೇ. ಅವಳನ್ನ ಇವನ್ ಜೊತೆಲಿ ಇದ್ದಾಳೆ ಅಂದ್ರೆ ನನಗೆ ಧೈರ್ಯ. ಸ್ವಾತಿ, ದ ಬಿಗ್ ಕ್ರೆಡಿಟ್ ಫಾರ್ ಯು. ಅವ್ರು ಹುಡುಕಿದ್ರು ಇಂತರ ಹೆಣ್ಣು ತರಕ್ಕಾಗಲ್ಲ ಅಂದಮೇಲೆ ಇಟ್ಸ್ ಅ ಬಿಗ್ ಕ್ರೆಡಿಟ್. ಹೌದು, ಮತ್ತೆ ಸಮಾಧಾನ ಜಾಸ್ತಿ ಅವಳಿಗೆ.
ನಾನು ಏನ್ ಬೈದ್ರು ಒಂದೊಂದ್ಸತಿ ಬೈಯೋದು ಅಂದ್ರೆ ಏನು ಇದ್ ಮಾಡಲ್ಲ. ಒಂಚೂರು ಹೋಗ್ತೀರಾ? ಇಬ್ಬರದು ಒಂದೇ ರಾಶಿ ಆಗಿರೋದ್ರಿಂದ ಯಾರ್ದು? ಇಬ್ಬರದು ಅವ್ರದ್ದು ನಮ್ದು 3 ಜನ ಒಂದೇ ರಾಶಿಯಲ್ಲಿ ಇದ್ದೀವಿ. ಯಾರ್ಯಾರು? ಮಗ, ಅವಳು, ನಾನು. ಏನ್ ರಾಶಿ? ನಮ್ದು ತುಲಾ ರಾಶಿ. 3 ಜನ? 3 ಜನ ಅದು ಇದಾಗಲ್ಲ, ಮ್ಯಾಚ್ ಆಗಲ್ಲ ಅಂತ ಜ್ಯೋತಿಷ್ಯರೇ ಹೇಳಿದ್ರು. ಓಕೆ. ಸ್ವಲ್ಪ ಕಚ್ಚಾಡ್ತಾರೆ. ತುಲಾ ರಾಶಿ. ಅವ್ರು ಸ್ವಲ್ಪ ಸ್ಟ್ರಾಂಗ್ ಆದ್ರೆ ನೀವು ಸ್ಲೋ ಆಗಿ, ನೀವು ಸ್ಟ್ರಾಂಗ್ ಆದ್ರೆ ಅವ್ರು ಸ್ಲೋ ಆಗಿ ಅಂತ ಜ್ಯೋತಿಷ್ಯರು ಹೇಳಿದ್ರು. ಅವಳಿಗೆ ಮದ್ವೆ ಆಗಕ್ಕಿಂತ ಮುಂಚೆನೆ ಹೇಳಿದ್ದೆ, ನೋಡಪ್ಪ ಹೀಗಿದೆ ಮಗು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅವ್ನ್ ಸ್ವಲ್ಪ ಕೋಪ ಇದೆ ನನ್ನಂಗೆನೆ, ಸ್ವಲ್ಪ ಈಗ ಮಾಡ್ಕತಾರೆ, ಅದ್ರಲ್ಲಿ ಏನಿಲ್ಲ, ಮಾಡ್ಕತಾರೆ. ಸೊ ಭಾರತೀಯ ಮುಂತರ ಸ್ವಾತಿ ಆಗ್ತಾ ಇದಾರೆ ನಿಮ್. ಹೌದು, ಅದೇ ನಾನು ಹೇಳಿದ್ದಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ, ನಾವಿಬ್ರು ಒಂದು, ಇವರಿಬ್ರು ಒಂದು. ಏನಿಲ್ಲ, ಇದನ್ನ ಹೇಳ್ತಿರ್ತಾರಲ್ಲ ರಾಶಿ ಎಲ್ಲ ನೋಡ್ಬಿಟ್ಟು ಹಾಕ್ಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಅಂತ. ಜಾತಕ